ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಂದಿನ ಕ್ಲಾಸಿಗೆ ಸ್ವಾಗತ. 2025-26ನೇ ಸಾಲಿನಲ್ಲಿ 10ನೇ ತರಗತಿಯ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಎಲ್ಮೆಯ ಪೋಷಕರೇ, ಮಕ್ಕಳಿಗೆ ಅಭ್ಯಾಸ ಮಾಡಲು ಸಮಯಾವಕಾಶ ಮಾಡಿಕೊಡಿ. ಮಕ್ಕಳೇ ಆಸ್ತಿಯಿಂದ ಭಾವಿಸಿ ನಿಮ್ಮ ಆಸ್ತಿನ ಕಾಪಾಡಲು ನಿಮ್ಮ ಮಕ್ಕಳೇ ಆಸ್ತಿಯಾಗಿರುತ್ತಾರೆ. ಇಂದು ಇತಿಹಾಸ ವಿಭಾಗದಿಂದ ಅಧ್ಯಾಯ 4 ನೋಡುವ. ಮೈಸೂರು ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಎಂಬ ಪಾಠವನ್ನು ನಾನು ನಿಮ್ಮ ಎದುರಿಗೆ ತರ್ತಾ ಇದ್ದೇನೆ. ವಾರ್ಷಿಕ ಪರೀಕ್ಷೆ ದೃಷ್ಟಿಯಿಂದ ಅತಿ ಮಹತ್ವದ ಪಾಠ. ಅರ್ಧ ವರ್ಷ ಪರೀಕ್ಷೆಗೆ ಇದರ 2ರಷ್ಟನ್ನು ಕೇಳಿರ್ತಾರೆ. ಇದು ಪಾಠ ಆಧಾರಿತ ಮೌಲ್ಯಾಂಕನ ಈ ವರ್ಷ ಆಗಿದ್ದರಿಂದ ಪಾಠಗಳನ್ನು ಲಕ್ಷ್ಯ ಇಟ್ಟು ಕೇಳಬೇಕು. ಪರೀಕ್ಷೆಗೆ ಬಂದೇ ಬರ್ತವೆ ಎಂಬ ನಿರೀಕ್ಷೆಯಲ್ಲಿ ನಾನು ನಿಮ್ಮೊಂದಿಗೆ ಈಗ ತರ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಈಗ MCQ ಕ್ವಶನ್ಸ್ ನೋಡಿಕೊಂಡು ಬರುವ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು? ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಯಾವಾಗ ಮುಕ್ತಾಯ ಆಯಿತು? ಯಾವ ಒಪ್ಪಂದದೊಂದಿಗೆ? ಇದು ಮದ್ರಾಸ್ ಒಪ್ಪಂದ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು? ಮಂಗಳೂರು ಒಪ್ಪಂದ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು? ಶ್ರೀರಂಗಪಟ್ಟಣ ಒಪ್ಪಂದ. ಅಠಾರ ಕಚೇರಿಯನ್ನು ಸ್ಥಾಪಿಸಿದವರು ಯಾರು? ಅಠಾರ ಕಚೇರಿಯನ್ನು ಸ್ಥಾಪಿಸಿದವರು ಚಿಕ್ಕದೇವರಾಜ ಒಡೆಯರ್. ಅಭಿನವ ಕಾಳಿದಾಸ ಎಂದು ಕರೆಯಿಸಿಕೊಂಡವರು ಯಾರು? ಅಭಿನವ ಕಾಳಿದಾಸ ಎಂದು ಕರೆಯಿಸಿಕೊಂಡವರು ಬಸವಪ್ಪ ಶಾಸ್ತ್ರಿಗಳು. ಮೈಸೂರಿನಲ್ಲಿ ನವರಾತ್ರಿ ಉತ್ಸವವನ್ನು ಆರಂಭಿಸಿದವರು ಯಾರು? ರಾಜ ಒಡೆಯರು. ಈಗ ಪ್ರಶ್ನೆಗಳನ್ನು ನೋಡೋಣ. ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಏನು? ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಹಾಕಿದನು. ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡುವುದು. ಯುದ್ಧ ನಷ್ಟ ಪರಿಹಾರವಾಗಿ 3 ಕೋಟಿ ರೂಪಾಯಿ ಕೊಡುವುದು ಮತ್ತು ತನ್ನ 2 ಮಕ್ಕಳುಗಳನ್ನು ಒತ್ತೆಯಾಳುಗಳಾಗಿ ನೀಡುವುದು. ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದ್ದ ಸೈನಿಕರನ್ನು ಪರಸ್ಪರ ಬಿಡುಗಡೆಗೊಳಿಸುವುದೇ ಶ್ರೀರಂಗಪಟ್ಟಣದ ಒಪ್ಪಂದದ ಷರತ್ತುಗಳಾಗಿದ್ದವು. ಚಿಕ್ಕದೇವರಾಜ ಒಡೆಯರ್ ಸಾಧನೆಗಳನ್ನು ವಿವರಿಸಿ. ಚಿಕ್ಕದೇವರಾಜ ಒಡೆಯರ್ ಸಮರ್ಥ ಯೋಧರಾಗಿದ್ದರು ಮತ್ತು ದಕ್ಷ ಆಡಳಿತಗಾರರಾಗಿದ್ದರು. ಚಿಕ್ಕದೇವರಾಜ ಒಡೆಯರ್ ಶಿವಾಜಿಯ ಸೇನೆಯನ್ನು ಸೋಲಿಸಿದರು. ಮಾಗಡಿ, ಮಧುಗಿರಿ, ಕೊರಟಗೆರೆಯನ್ನು ವಶಪಡಿಸಿಕೊಂಡರು. ಬೆಂಗಳೂರನ್ನು ಮೊಘಲರಿಂದ ಕೊಂಡರು. ಅಠಾರ ಕಚೇರಿ ಸ್ಥಾಪನೆ, ಅಂಚೆ ಇಲಾಖೆ ಸ್ಥಾಪನೆ. ಕಾವೇರಿ ನದಿಗೆ 2 ಕಾಲುವೆ ನಿರ್ಮಾಣ ಮಾಡಿದ್ದಾರೆ. ಚಿಕ್ಕದೇವರಾಜ ಒಡೆಯರ್ ಕವಿ ಪಂಡಿತರಿಗೆ ಆಶ್ರಯ ನೀಡಿದ್ದರು. ಕವಿ ಚಕ್ರವರ್ತಿ, ನವಕೋಟಿ ನಾರಾಯಣ ಎಂಬ ಬಿರುದುಗಳನ್ನು ಕೂಡ ಹೊಂದಿದ್ದರು ಚಿಕ್ಕದೇವರಾಜ ಒಡೆಯರ್. ಪರೀಕ್ಷೆಗೆ ಬಹಳ ಮುಖ್ಯವಾದ ಮಹತ್ವದ ಪ್ರಶ್ನೆ, ನೆನಪಿಟ್ಕೊಳ್ಬೇಕಾದದ್ದು ಅತಿ ಅಗತ್ಯ ಎಂದು ನಾನು ಹೇಳ ಬಯಸ್ತೇನೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾಧನೆಗಳನ್ನು ವಿವರಿಸಿ. ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಎನಿಸಿಕೊಂಡಿದ್ದು ಹೇಗೆ? ಪ್ರಾಥಮಿಕ ಶಾಲೆಗಳ ಶುಲ್ಕ ರದ್ದು ಮಾಡಿದರು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡಿದರು. ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಕೇಂದ್ರ ಸ್ಥಾಪನೆಯಾಯಿತು. ಕೋಲಾರದಲ್ಲಿ ಚಿನ್ನದ ಗಣಿ ಮತ್ತು ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮಾಡಿದರು. ಮೈಸೂರು ವಿಶ್ವವಿದ್ಯಾನಿಲಯವನ್ನು ಆರಂಭಿಸಿದರು. ಕಾವೇರಿ ನದಿಗೆ ಅಣೆಕಟ್ಟೆಯನ್ನು ಕಟ್ಟಿಸಿದರು. ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಯಿತು. ಅನೇಕ ಕೈಗಾರಿಕೆಗಳನ್ನು ಸ್ಥಾಪಿಸಿದರು.
ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿದರು. ಗಾಂಧೀಜಿಯವರು ಇವರನ್ನು ರಾಜಶ್ರೀ ಎಂದು ಕರೆದರು. ಇಲ್ಲಿ ಇನ್ನೊಂದು ಚಿಕ್ಕ ಪ್ರಶ್ನೆ ನೋಡುವ. ದಿವಾನರಾಗಿ ಕೆ. ಶೇಷಾದ್ರಿ ಅಯ್ಯರ್ ಸಾಧನೆಗಳನ್ನು ವಿವರಿಸಿ. ಕೆ. ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಹೊಸ ರೈಲು ಮಾರ್ಗಗಳ ನಿರ್ಮಾಣ ಮಾಡಿದರು. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸಿದರು. ಶಿಶು ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ತಂದರು. 1894ರಲ್ಲಿ ಶಿಶು ವಿವಾಹ ಅಥವಾ ಬಾಲ್ಯ ವಿವಾಹ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬಂದರು. ಶಿಂಷಾ ಜಲವಿದ್ಯುತ್ ಯೋಜನೆ ಆರಂಭ, ನೀರಾವರಿಗೆ ಮನ್ನಣೆ ಇತ್ತರು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಗಮನವಿತ್ತರು. ಮೈಸೂರಿನಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆ ಸ್ಥಾಪನೆಯಾಯಿತು. ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನ ರಾಜಕೀಯ ಸಮಸ್ಯೆಗಳ ಶತಮಾನ ಎಂದೇ ಚಿತ್ರಿಸಲ್ಪಟ್ಟಿದೆ ಏಕೆ? ಅತಿ ಮುಖ್ಯವಾದ ಪ್ರಶ್ನೆ. ಮೊಘಲ್ ಚಕ್ರವರ್ತಿ ಔರಂಗಜೇಬನ ಮರಣ. ಆಗ ಮೊಘಲರೆಲ್ಲರೂ ದುರ್ಬಲರಾದರು. ಕರ್ನಾಟಿಕ್ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟಗಳು ಪ್ರಾರಂಭವಾದವು. ಮೈಸೂರಿನಲ್ಲಿ ಚಿಕ್ಕ ದೇವರಾಜ ಒಡೆಯರ್ ಮರಣ. ಮೈಸೂರಿನ ಆಡಳಿತವೂ ಕುಸಿಯಿತು. ಹೈದರಾಲಿ ರಾಜಕೀಯ ಪ್ರಾಮುಖ್ಯತೆಯನ್ನು ಗಳಿಸಿದನು. ಈ ಕಾರಣಗಳಿಂದಲೇ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಎಂದೇ ಚಿತ್ರಿಸಲ್ಪಟ್ಟಿದೆ. ಕಿತ್ತೂರು ಚೆನ್ನಮ್ಮ ಇಂದಿಗೂ ಕೂಡ ನಾಡಿಗೆ ಆದರ್ಶಪ್ರಾಯಳಾಗಿದ್ದಾಳೆ. ಈ ಹೇಳಿಕೆ ಸಮರ್ಥಿಸಿ. ಕಿತ್ತೂರು ಚೆನ್ನಮ್ಮ ಇಂದಿಗೂ ಆದರ್ಶಪ್ರಾಯಳು, ಮುಂದಿನ ಜನಾಂಗಕ್ಕೂ ಆದರ್ಶಪ್ರಾಯಳಾಗಿದ್ದಾಳೆ. ಹೇಗೆಂದರೆ, ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದಳು. ತಾನೇ ಆಡಳಿತಗಾರ್ತಿಯಾಗಿ ಆಡಳಿತವನ್ನು ಪ್ರಾರಂಭಿಸಿದಳು. ಬ್ರಿಟಿಷರ ತ್ಯಾಕರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಂತೆ ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದನು. ಖಜಾನೆ ಕೋಟೆಗಳನ್ನು ವಶಕ್ಕೆ ಪಡೆದನು. ಯುದ್ಧದಲ್ಲಿ ತ್ಯಾಕರೆ ಗುಂಡೇಟಿಗೆ ಬಲಿಯಾದನು. ಆದರೆ ಬ್ರಿಟಿಷ್ ಸೈನ್ಯ ಮತ್ತೊಮ್ಮೆ ಕಿತ್ತೂರಿಗೆ ಮುತ್ತಿಗೆ ಹಾಕಿತು. ಚೆನ್ನಮ್ಮನನ್ನು ಸೆರೆ ಹಿಡಿದು ಬೈಲಹೊಂಗಲದಲ್ಲಿ ಇರಿಸಲಾಯಿತು. ಕಿತ್ತೂರು ಬ್ರಿಟಿಷರ ವಶವಾಯಿತು. ಕಿತ್ತೂರಿನ ಚೆನ್ನಮ್ಮನೊಂದಿಗೆ ಸಂಗೊಳ್ಳಿ ರಾಯಣ್ಣನ ಹೆಸರು ಅಜರಾಮರ ಮತ್ತು ಆದರ್ಶಪ್ರಾಯವೆನಿಸಿದ ಹೇಗೆ? 2022ರ ಸೆಪ್ಟೆಂಬರ್ನಲ್ಲಿ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸಂಗೊಳ್ಳಿ ರಾಯಣ್ಣ ಕಿತ್ತೂರಿಗಾಗಿ ಹೋರಾಡುವುದು ತನ್ನ ಕರ್ತವ್ಯವೆಂದೇ ಭಾವಿಸಿದ್ದನು. ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದನು. ಸೈನಿಕರನ್ನು ಸಂಘಟಿಸಿದನು. ಗುಪ್ತ ಸಭೆಗಳನ್ನು ನಡೆಸಿದನು. ಬ್ರಿಟಿಷರ ಕಚೇರಿಗಳ ಮತ್ತೆ ಖಜಾನೆಗಳನ್ನು ಲೂಟಿ ಮಾಡಲು ಯತ್ನಿಸಿದನು. ಬ್ರಿಟಿಷರು ರಾಯಣ್ಣನನ್ನು ಸೆರೆ ಹಿಡಿಯಲು ದೇಸಾಯಿಗಳನ್ನು ಪ್ರಚೋದಿಸಿದರು. ಸಂಚಿಗೆ ಬಲಿಯಾದ ರಾಯಣ್ಣ ಇಂಗ್ಲಿಷರಿಂದ ಬಂಧಿಸಿದರು. ನಂದಗಡದಲ್ಲಿ ರಾಯಣ್ಣನನ್ನು ಗಲ್ಲಿಗೇರಿಸಲಾಯಿತು. ಅನಂತ ಧನ್ಯವಾದಗಳು ನನ್ನ ನೆಲಮೆ ವಿದ್ಯಾರ್ಥಿಗಳೇ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಉನ್ನತ ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಬರಲಿದ್ದೇನೆ. ಸರ್ವೇ ಜನೋ ಸುಖಿನೋ ಭವಂತು.